ನಾನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀನಿ, ಅಪ್ಪ ನೀನೀಗ ಎಷ್ಟು ದಿನನಪ್ಪ? 1.5 ವರ್ಷ ಅಷ್ಟೇ. 1.5 ವರ್ಷ, 1.5 ವರ್ಷ. ಅದರಲ್ಲಿ 6 ತಿಂಗಳು ಹೋದ್ರೆ ಇನ್ನೊಂದೇ ವರ್ಷ ಎಲೆಕ್ಷನ್ ಹೋದ್ರೆ. ನೀನ್ ಅಕ್ವಿಜೇಷನ್ ಯಾವಾಗ ಮಾಡ್ತೀಯ? ಟೆಂಡರ್ ಯಾವಾಗ ಕರಿತೀಯ? ರೋಡ್ಗಳು ಯಾವಾಗ ಬರ್ತದೆ? ಸ್ಯಾನಿಟರಿ ಇದೆಲ್ಲ ಬರಕ್ 15-20 ವರ್ಷ ಬೇಕು. ಯಾರೋ ಕೊಟ್ಟಿದಾರಲ್ಲ ಇವಾಗ ರೈತರ ಜಮೀನುಗಳಿಗೆ, ಅವ್ರೇನ ಸೈಟ್ಗಳು ತಗೊಬೇಕು ಅಂದ್ರೆ 15 ವರ್ಷ ಬೇಕು ಅವ್ರ ಸೈಟ್ಗಳು ತಗೊಳಕ್ಕೆ. ಇವತ್ತು ಏಕಾಏಕಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲರಿಗೂ 50-50 ಅಂತೆ. ಯಾಕೆ? ನಮ್ಮ ಹೋರಾಟದ ಫಲ ತಾನೇ ನೀವು 50-50 ಬಂದಿರೋದು. ಅದಕ್ಕೆ ಮುಂಚೆ ಬಂದಿದ್ರ 40-60 ಅಂತ ಇದ್ರೆ ಈಗ 50-50. 2 ಕೋಟಿ ಇದ್ದದ್ದು 3 ಕೋಟಿ, 3 ಕೋಟಿ ಇದ್ದದ್ದು 4 ಕೋಟಿ. ಯಾರ ಹೋರಾಟದಿಂದ? ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ, ಕುಮಾರಸ್ವಾಮಿ ಅವರ ಹೋರಾಟದಿಂದ ಇವತ್ತು ಈ ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ. ಬಗ್ಗುತ್ತಾ ಇದ್ದಾರೆ. ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆಗೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ, ಮನೆಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆಗಳಿಗೆ ನಾನು ಸುರೇಶ್ ಬಾಬು ಅವರು ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ನಾವು ಒಳಗಡೆ ಹೋರಾಟ ಮಾಡುವಾಗ ನೀವು ಹೊರಗಡೆ ಹೋರಾಟ ಮಾಡ್ಬೇಕವತ್ತು. ಅಧಿವೇಶನ ನಡೆಯಕ್ಕೆ ಬಿಡಲ್ಲ, ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಇದು ತೀರ್ಮಾನ ಆಗಲೇಬೇಕು. ಬಿಡದಿ ಯಾರ್ದು? ರೈತರದ, ಡಿ ಕೆ ಶಿವಕುಮಾರ್ದ ಅಂತ ತೀರ್ಮಾನ ಆಗ್ಬೇಕು. ನಮ್ಮದು ಅಂದ್ರೆ ನಮ್ಮ ಹೋರಾಟ ನಾವು ಮಾಡೇಬೇಕು, ಉಳಿಸ್ತೀರಿ. ಈಗಾಗಲೇ ನಾವು ಕುಮಾರಣ್ಣ ಅವ್ರು ನಾವು ಡಿಕ್ಲೇರ್ ಮಾಡಿದ್ದೀರಿ, ನಮ್ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಖತಮ್. ನೋ, ಮಾಡಲ್ಲ ನಾವು ಈ ಪ್ರಾಜೆಕ್ಟ್ ಅನ್ನ. ಇದನ್ನ ನಾನು ಹೇಳ್ತಾ ಇಲ್ಲ, ಇವಾಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಪಾಪದ ಕೂಸು ಅಂತ. ಇದು ಪಾಪದ ಕೂಸು ಅಂತಾರೆ. ಯಾವ ಮುಖ ಇಟ್ಕೊಂಡು? ಹಾಗಾದ್ರೆ ಪಾಪದ ಕೂಸು ನೀನಕ್ಕಪ್ಪ ಎತ್ಕೊಂಡಿದ್ಯಾ? ಬಿಡು, ಬೇಡಲ್ಲ, ಬಿಟ್ಬಿಡು. ಇದೇ ನಿಮ್ ಸತ್ಯ ಶೋಧನಾ ಸಮಿತಿ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತ ವಿರೋಧಿ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರಿಗೆ ಯಾವತ್ತು ನಾನು ದ್ರೋಹ ಬಗೆಯಲ್ಲ, ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ. ಆನ್ ರೆಕಾರ್ಡ್ ಹೇಳಿದ್ದಾರೆ, ವಿಧಾನಸಭೆ ಆನ್ ರೆಕಾರ್ಡ್ ಹೇಳಿದ್ದಾರೆ. ಅದನ್ನು ತರಿಸಿದ್ದೀನಿ ನಾನು ರೆಕಾರ್ಡ್ ಅನ್ನ. ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು. ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೀವ್ಯಾಕೆ ಮಾಡ್ತೀರ? ಅದು ನಮ್ಮ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡಿದವರೆಲ್ಲ ಕಳ್ಳರು ನೀವು, ಮಾಡಿದವರು ನೀವು. ಅದೇನೋ ಮೊಸ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತಾರಲ್ಲ, ಹಂಗೆ ನಮ್ಮ ಮೂತಿಗೆ ಒರೆಸ್ತಾರೆ. ಹಂಗೆಲ್ಲ ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಳ್ಸಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್. ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ದೀರಾ, ಈ ಯಶಸ್ವಿ ಮಾಡಬೇಕು. ಇದನ್ನ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಚಡಿಯೇಟನ್ನ ಕೊಡಬೇಕು. ಸರ್ಕಾರಕ್ಕೆ ಚಡಿಯೇಟನ್ನ ಕೊಡಬೇಕು. ಆ ರೀತಿಯಂತ ಕೆಲಸವನ್ನ ನೀವೆಲ್ಲ ಮಾಡಿ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ ಅನ್ನೋ ಮಾತನ್ನು ಹೇಳಿ